ಈ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ ಪ್ರಾರಂಭ ಆಗಿದೆ. ಅದಕ್ಕೆ ಪಂಚಮಸಾಲಿ ಸಮಾಜದವ್ರು ಏನಕ್ಕೆ ಬರ್ಸ್ಬೇಕು ಅನ್ನೋಂಥದ್ದು ವಕೀಲರು ಪರಿಷತ್ ಏನಿದೆ ಅವರು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಮುಂದಿನ ಸಮುದಾಯದ ಒಂದೇ ಸಮಾಜದಲ್ಲ, ಈಗ ಅನೇಕ ಸಮುದಾಯಗಳು ಲಿಂಗಾಯತ ವೀರಶೈವ ಪರಿಸಲಾರ್ದೇ ನೇರವಾಗಿ ತಮ್ಮ ಉಪಜಾತಿ ಮತ್ತು ಹಿಂದುತ್ವ ಪರಿಸಿದ್ರಿಂದ ಅವರೆಲ್ಲ ಮೀಸಲಾತಿ ಸೌಲಭ್ಯ ಸಿಕ್ಕೈತಿ. ಈಗ ಈ ಸಮಾಜನು ಏನು ಬರ್ಸ್ಬೇಕು ಅನ್ನೋಂತ ನಿರ್ಣಯ ಮಾಡ್ಲಿಕ್ಕೆ ಅವ್ರು ಕೂಡ್ಯಾರ. ಎಲ್ಲ ನ್ಯಾಯವಾದಿಗಳು ಕೂಡ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಸಮುದಾಯಕ್ಕೂ ಒಳ್ಳೇದಾಗಬೇಕು ಮತ್ತು ನಮ್ಮ ಭವಿಷ್ಯದ ನಮ್ಮ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಇವತ್ತು 2D ಒಳಗೆ ಎಲ್ಲ ಸಮಾಜದವ್ರು ಇದೀವಿ, ಬರೇ ಲಿಂಗಾಯತರು ಪಂಚಮಸಾಲಿ ಇಲ್ಲ. ಅದ್ರ ಸಮಾಜದ ಲಿಂಗಾಯತರ ಅದಾರ, ಮರಾಠರ ಅದಾರ, ಜೈನರ ಅದಾರ, ಇವೆಲ್ಲ ಸಮುದಾಯ ಕೂಡಿ 2D ಆಗೈತಿ. ಅದು ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೋರಾಟ ಅನ್ನೋಂಥದ್ದು ಚರ್ಚೆ ಆಗ್ತದೆ. ನೋಡ್ರಿ, ಸಿದ್ದರಾಮಯ್ಯನವರು ಬಹಳ ದೊಡ್ಡ ಅಪಮಾನ ಸಮುದಾಯಕ್ಕೆ ಮಾಡ್ಯಾರ. ಬೆಳಗಾವಿಯ ಅಧಿವೇಶನ ನಡೆದಾಗ ಶಾಂತ ರೀತಿಯಿಂದ ನಡೆದಂತ ಒಂದು ಹೋರಾಟದಲ್ಲಿ ನಮ್ಮ ಸಮುದಾಯದ ಜನರಿಗೆ ಹೀನಾಯವಾಗಿ ಹೊಡಿಸಿ ಅಪಮಾನ ಮಾಡ್ಯಾರ. ಅದಕ್ಕೆ ಅವರಿಗೆ ನಾವು ಕೇಳುವಂತ ಮೀಸಲಾತಿ ಅಸಂವಿಧಾನಾತ್ಮಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಇವತ್ತು ಮುಸ್ಲಿಮರಿಗೆ 4% ಕೊಟ್ಟಾರ, ಅದು ಅಸಂವಿಧಾನ. ಸಂವಿಧಾನದಲ್ಲಿ ಧರ್ಮದ ಆಧಾರ ಮ್ಯಾಗ ಮೀಸಲಾತಿನೇ ಕೊಡ್ಲಕ್ ಬರೋದಿಲ್ಲ. ಇವತ್ತೇನು ಸಿದ್ದರಾಮಯ್ಯನವರು ಅದಕ್ಕೆ ಸಂವಿಧಾನಾತ್ಮಕ ಅದೇ ಅಸಂವಿಧಾನ ಐತಿ ಮತ್ತು ಹೀನಾಯ ಹೊಡೆದಾರ. ಕೋರ್ಟ್ ಆರ್ಡರ್ ಮಾಡ್ಯದ, ಅದು ತನಿಖೆ ಆಗ್ಬೇಕಂತ. ಮತ್ತೆ ಡಬಲ್ ಬೆಂಚಿಗೆ ಹೋಗಿದ್ರು, ಅಲ್ಲಿನೂ ತಿರಸ್ಕಾರ ಆಗೈತಿ. ಅಂದ್ರೆ ಅದನ್ನ ತನಿಖೆ ಮಾಡಿಬಿಟ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಹಿಂದಿರುವಂತ ನಮ್ಮ ಕನ್ನಡ ಜಾತಿಯ ಲೀಡರ್ಗಳು ಕೂಡಿ ಷಡ್ಯಂತ್ರ ಮಾಡಿ ಈ ಸಮುದಾಯದಲ್ಲಿ ಒಕ್ಕಟ್ಟನ್ನ ಇವತ್ತು ಹೊಡಿಬೇಕಂತ ಹೇಳಿ ಹೀನಾವಾಗಿ ಪೊಲೀಸರಿಂದ ದುರುಪಯೋಗ ಮಾಡಿಕೊಂಡು ನಮ್ಮ ಸಮುದಾಯ ಮೇಲೆ ಏನು ಒಂದ್ ರೀತಿ ಹಿಂಸೆ ಮಾಡ್ಯಾರಲ್ಲ, ಅದಕ್ಕೆ ಅವ್ರು ನಾವು ಮೀಸಲಾತಿ ಕೇಳುದಿಲ್ಲ ಅಂತ ನಾವು ನಿರ್ಣಯ ಮಾಡಿದ. ಮೋದಿಯವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಹೇಳ್ತಾರ? ದೇಶದಾಗ ಎಲ್ಲ ಇರೋರು 75 ವರ್ಷ ದಾಟದವ್ರು ಮನ್ಯಾಗ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆಟಿಸೋದ್ ಕುಂಡ್ರಪ್ಪ ತಂದಂಗ. ಬರೇ ಮೋದಿಯವ್ರಿಗೆ ಪಾಪ ಮೋದಿಯವ್ರನ್ನ ಯಾಕೆ ನೀವು ಮದುವೆ ಮಾಡ್ತೀರಿ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರ ಇಡೀ ದೇಶದ ಒಂದು ಗುರು ಇದ್ದಂಗ. ಗುರುವಿನ ಸ್ಥಾನದಿಂದ ಅವರು ಹಿರಿತನದಿಂದ ಹೇಳ್ಯಾರ, ಅದು ಎಲ್ಲಾರು ಪಾಲಿಸ್ಬೇಕು ಅನ್ನೋದು ಬರೇ ಬಿಜೆಪಿಗಲ್ಲ, ಕಾಂಗ್ರೆಸ್ಗೂ ಬತ್ತು, ಜನತಾದಳಕ್ಕೂ ಬತ್ತು, ಲಾಲುಗೂ ಬತ್ತು, ಗೋಲುಗೂ ಬತ್ತು, ಎಲ್ಲರಿಗೂ.